Congratulations on the pregnancy. Happy pregnancy. Thank you. Happy evening, ma'am. Happy evening, sir. Okay. ಹೇಗಿದ್ದೀರಾ? ನಿಮ್ಮ ಹೆಸರು? ನಿಮ್ಮ ಹೆಸರು ಮಾ? ಎಲ್ಲಿಂದ ಬರ್ತಾ ಇರೋದು? ನಮ್ಮ ಗರ್ಭಗುಡಿ ಹೇಗೆ ಗೊತ್ತಾಯ್ತು ನಿಮಗೆ? ನಾವು ಫೇಸ್ಬುಕ್ ಅಲ್ಲಿ ನೋಡಿದ್ವಿ. ಇಲ್ಲಿ ಬರೋಕ್ಕಿಂತ ಮುಂಚೆ ಬೇರೆ ಕಡೆ ಎಲ್ಲಾದ್ರೂ ಕನ್ಸಲ್ಟೇಷನ್ ಮಾಡಿದ್ರಾ? ಅಲ್ಲ ಊರಲ್ಲೇ ಮಾಡಿದ್ವಿ ಮೇಡಮ್. ಊರಲ್ಲೆಲ್ಲ ನೋಡಿದ್ವಿ, ಬಟ್ ಅಲ್ಲಿ ನಮಗೆ ಟ್ರಸ್ಟ್ ಬರಲಿಲ್ಲ ಮೇಡಮ್ ನಮಗೆ. ಮತ್ತು ಫೇಸ್ಬುಕ್ ಅಲ್ಲಿ ನೋಡಿದ್ಮೇಲೆ ಗರ್ಭಗುಡಿ ಒಂದ್ಸಲ ಕಾಂಟ್ಯಾಕ್ಟ್ ಮಾಡೋಣ ಅಂತ ಹೇಳಿ ಮೇನ್ ಬ್ರಾಂಚ್ ಅಲ್ಲ ಹನುಮಂತ ನಗರ ಬ್ರಾಂಚ್ ರೆಫರ್ ಮಾಡಿದ್ರು ಮೇಡಮ್. ಇಲ್ಲಿ ಬಂದ್ಮೇಲೆ ಮೇಡಮ್ ಹತ್ರ ರಾಜಮೌಳಿ ಮೇಡಮ್ ಹತ್ರ ಅವರೆಲ್ಲ ನೋಡಿ ಭರವಸೆ ಕೊಟ್ಟಿದ್ಮೇಲೆ ಕಂಟಿನ್ಯೂ ಸ್ಟೇಟ್ ಮಾಡಿದ್ರು ತಗೊಂಡು. ಮದುವೆಗೆ ಎಷ್ಟು ವರ್ಷ ಆಗಿದೆ? 8 ವರ್ಷ ಆಯ್ತು ಮೇಡಮ್. 8 ವರ್ಷ. ಇಲ್ಲಿ ನಮ್ಮ ಗರ್ಭಗುಡಿ ಫಸ್ಟ್ ಟೈಮ್ ಬಂದಾಗ ನಿಮ್ಗೆ ಎನ್ವಿರಾನ್ಮೆಂಟ್ ಎಲ್ಲ ಹೇಗೆ ಫೀಲ್ ಆಯ್ತು? ಎನ್ವೈರನ್ಮೆಂಟ್ ಚೆನ್ನಾಗಿತ್ತು, ಒಂದು ಪಾಸಿಟಿವ್ ಅನ್ನೋದು ಬಂತು ಮೇಡಮ್. ಸ್ಟಾರ್ಟಿಂಗ್ ಎನ್ವೈರನ್ಮೆಂಟ್ ಎಲ್ಲ ಪಾಸಿಟಿವ್ ಇದೆ, ನಮಗೂ ಇಲ್ಲಿ ಆಗುತ್ತೆ ಅನ್ನೋದು ಒಂದು ಭರವಸೆ ಅಂತ ಸಿಕ್ತು ಮೇಡಮ್. ನಮ್ಮ ಡಾಕ್ಟರ್ಸ್ ಕಡೆಯಿಂದ, ನಮ್ಮ ನರ್ಸಿಂಗ್ ಟೀಮ್, ನಮ್ಮ ಫ್ರಂಟ್ ಆಫೀಸ್ ಕಡೆಯಿಂದ ಏನಾದ್ರು ಶೇರ್ ಮಾಡ್ಬೇಕಾದ್ರೆ ಅಂತ ಇದೀರಾ? ಫುಲ್ ಎಂಟೈರ್ ಗರ್ಭಗುಡಿ ಎಂಟೈರ್ ಟೀಮ್ ಎಲ್ಲ ಚೆನ್ನಾಗಿ ಸಪೋರ್ಟಿವ್ ಎಲ್ಲ ಇದೆ ಮೇಡಮ್. ಎಲ್ಲ ಚೆನ್ನಾಗಿ ಟ್ರೀಟ್ಮೆಂಟ್ ಎಲ್ಲ ಯಾವ ತರ ರೆಸ್ಪಾನ್ಸ್ ಮಾಡ್ತಾ ಇದ್ರು? ಆಕ್ಚುಲಿ ಅವ್ರಿಗೆ ಶುಗರ್ ಇತ್ತು, ಬಟ್ ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಟ್ರು ಶುಗರ್. ಆಮೇಲೆ ಫಸ್ಟ್ ಟೈಮ್ ಟ್ರೀಟ್ಮೆಂಟ್ ಫೇಲಿಯರ್ ಆಯ್ತು. ಆಕ್ಚುಲಿ ಫಸ್ಟ್ ಟ್ರಾನ್ಸ್ಫರ್ ಫೇಲಿಯರ್ ಆಯ್ತು. ಆಮೇಲೆ ಅವರು ಟ್ರಸ್ಟ್ ಬಿಟ್ಟಿಲ್ಲ. ಕರೆಕ್ಟ್ ಆಗಿ ನಾವು ಏನೇನು ಮೆಡಿಕೇಶನ್ಸ್ ಕೊಟ್ಟಿದೀವೋ, ಏನೇನ್ ಟೆಸ್ಟ್ ಗಳು ಮಾಡಿದೀವೋ ಅದೆಲ್ಲ ಕರೆಕ್ಟ್ ಆಗಿ ಮಾಡ್ಕೊಂಡು ಅದೆಲ್ಲ ಟ್ರೀಟ್ಮೆಂಟ್ ಎಲ್ಲ ಕರೆಕ್ಟ್ ಆಗಿ ತಗೊಂಡು ಸೆಕೆಂಡ್ ಟ್ರಾನ್ಸ್ಫರ್ ಅಲ್ಲಿ ದೇ ಗಾಟ್ ದ ಪ್ರೆಗ್ನೆನ್ಸಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳಿ. ಡೇ 1 ಇಂದ ಇಲ್ಲಿ ತನಕ ನಮ್ ಜೊತೆ ಇದ್ರಿ, ಹೇಗೆ ಅನ್ಸ್ತಾ ಇದೆ ನಿಮ್ಗೆ? ಇವಾಗ ಪಾಸಿಟಿವ್ ರಿಸಲ್ಟ್ ತಗೊಂಡು ಹೋಗ್ತಾ ಇದೀರಾ, ಹೇಗಿದೆ ಅಂತ ಹೇಳಿ? ಫಸ್ಟ್ನೇ ಸಾರಿ ಬಂದಾಗ ಬಹಳ ಜನ ಬಂದಿದ್ರು, ಇದ್ರೊಳಗೆ ನಮ್ಮನ್ನ ಹಚ್ಕೆ ಅಂತಾರ ಏನಿಲ್ಲ ಅನ್ಕೊಂಡಿದೀವಿ. ಮತ್ತೆ ನೋಡಿದ ಮೇಲೆ ಎಲ್ಲ ಗೊತ್ತಾಯ್ತು, ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ರು. 8 ವರ್ಷ ಆದ್ಮೇಲೆ ಒಂದು ಪಾಪ. ಟ್ರಾನ್ಸ್ಫರ್ ಎಲ್ಲ ಆದ್ಮೇಲೆ ನಮ್ ಕಡೆಯಿಂದ IPL ಸರ್ವಿಸ್ ಅಂತ ಕೊಡ್ತೀವಿ ಸರ್, ಅದು ನಿಮ್ಗೆ ಯಾವ ತರ ಯೂಸ್ಫುಲ್ ಆಯ್ತು? ಅದು ಬಹಳ ಯೂಸ್ಫುಲ್ ಆಯ್ತು ಮೇಡಮ್. ನಮಗೆ ಡೈಲಿ ಬಂದು ಹೋಗೋದು ಬಹಳ ಕಷ್ಟ ಆಗ್ತಾ ಇತ್ತು ಮೇಡಮ್. ಅದು ನಾವು PG ರೂಮ್ ಮಾಡಿದ್ಮೇಲೆ IPL ತಗೊಂಡ್ಮೇಲೆ ಎಲ್ಲ ಸರ್ವಿಸ್ ಎಲ್ಲ ಚೆನ್ನಾಗಿತ್ತು ಮೇಡಮ್. ಅದು ಬಹಳ ಅನುಕೂಲ, ಸಪೋರ್ಟ್ ಅಂತ ಆಯ್ತು ಮೇಡಮ್. ಅದು ಮದುವೆ ಆಗಿ 8 ವರ್ಷ ಆಗಿದೆ ಅಂತ ಹೇಳಿದ್ವಿ, ಅಲ್ಲಿಂದ ಇಲ್ಲಿ ತನಕ ನೀವು ಕಾದಿರೋ ರಿಸಲ್ಟ್ ನಿಮ್ಗೆ ಇವಾಗ ಸಿಕ್ಕಿದೆ. ಫಸ್ಟ್ ಟೈಮ್ ಬೀಟಾ HCG ಪಾಸಿಟಿವ್ ಅಂತ ಗೊತ್ತಾಗಿದೆ. ನಿಮ್ ಮನೇಲಿ ಎನ್ವಿರಾನ್ಮೆಂಟ್ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ? ಬಹಳ ಖುಷಿ ಆಯ್ತು ಮೇಡಮ್ ಎಲ್ಲರಿಗೆ. ನಿಮ್ ಮನೇಲೆಲ್ಲ ಯಾವ ತರ ಹೇಳಿದ್ರಿ ನೀವು ಪಾಸಿಟಿವ್ ರಿಸಲ್ಟ್ ಬಂದ ತಕ್ಷಣ? ಅದೇ ಮೇಡಮ್, ಈ ತರ ಆಯ್ತು 8 ವರ್ಷದಿಂದ ಆಯ್ತಲ್ಲ ಮೇಡಮ್, ಎಲ್ಲ ನೋಡಿದ್ವಿ. ಲಾಸ್ಟ್ ಗರ್ಭಗುಡಿಯಲ್ಲಿ ಬಂದು ನಮಗೆ ಪಾಸಿಟಿವ್ ರಿಸಲ್ಟ್ ಮೇಡಮ್. ನಿಮ್ ತರ ಬೇರೆ ಕಪಲ್ಸ್ ಇಲ್ಲಿ ಬಗ್ಗೆ ಸಜೆಸ್ಟ್ ಮಾಡ್ತೀರಾ? ಮಾಡ್ತೀವಿ ಮೇಡಮ್. ಡೇ 1 ಇಂದ ಇಲ್ಲಿ ತನಕ ಇದೀರಾ, ನಮ್ ಕಡೆಯಿಂದ ಏನಾದ್ರು ಚೇಂಜಸ್ ಇರ್ಬೇಕು ಅಂತ ಇಲ್ಲಿ ತನಕ ಅನ್ಸಿದ್ಯಾ ನಿಮ್ಗೆ? ಚೇಂಜಸ್ ಏನು ಅನ್ಸಿಲ್ಲ ಮೇಡಮ್, ಚೆನ್ನಾಗಿದೆ ಎಲ್ಲ ನೋಡಿದ್ರು. ಡಾಕ್ಟರ್ಸ್, ಸಿಸ್ಟರ್ಸ್ ಎಲ್ಲ ಇಲ್ಲಿ ಸಿಬ್ಬಂದಿ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ. ಮೇಡಮ್ ರಾಜಮೌಳಿ ಮೇಡಮ್ ಎಲ್ಲ ಚೆನ್ನಾಗಿ ನೋಡಿದ್ರು ಮೇಡಮ್. ಮಗು ಜೊತೆನೂ ಚೆನ್ನಾಗಿ ಲೈಫ್ ಆರೋಗ್ಯವಾಗಿ ಹೆಂಗಿಟ್ಕೋಬೇಕನ್ನೋದು ತಿಳ್ಕೊಂಡು ನಾನು ಹಸ್ಬೆಂಡ್ ಪ್ರೈಸ್ ಮಾಡ್ತೇನೆ. ಏನಂದ್ರೆ ಇವ್ರ ತರ ಯಾರು ಸಪೋರ್ಟ್ ಕೊಡಲ್ಲ ವೈಫ್ಗೆ. ಪ್ರತಿಯೊಂದು ಟ್ರೀಟ್ಮೆಂಟ್ ಅವ್ರಿಗೆ ಗೊತ್ತು, ಪ್ರತಿಯೊಂದು ಟ್ಯಾಬ್ಲೆಟ್ ಅವ್ರಿಗೆ ಗೊತ್ತು. ಚೆನ್ನಾಗಿ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ರು ಹಸ್ಬೆಂಡ್. ಡೇ 1 ಇಂದನೇ ಅವ್ರ ಜೊತೆಲೇ ಇದ್ದಾರೆ. ಯಾವಾಗ್ಲೂ ಒಂದೊಂದು ಇದು ಅವ್ರಲಿಂದ ಅವರೇ ಹೇಳ್ತಾರೆ, ಇದು ಹಿಂಗ್ ಮಾಡೋದ ಹಿಂಗ್ ಮಾಡೋದ. ಆಮೇಲೆ ತುಂಬಾ ಸೈಲೆಂಟ್, ವೆರಿ ಕೇರಿಂಗ್, ವೆರಿ ವೆರಿ ಹ್ಯಾಪಿ ಫಾರ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್.